ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗ ಮುಖ್ಯ ಉಪಚುನಾವಣೆ ಭಾಳಷ್ಟು ಆಕರ್ಷಣೀಯ ವಿಷಯ ಸದ್ದ. ಯಾಕಂದ್ರೆ ಎರಡು ಕ್ಷೇತ್ರಗಳು ಕಾಂಗ್ರೆಸ್ಸನ್ನು ದಾವಣಗೆರೆ ದಕ್ಷಿಣ ಆಯಿತು, ಅದೇ ಕಾಲಕ್ಕೆ ಬಾಗಲಕೋಟೆ ಆಯಿತು. ಇವೆರಡರಲ್ಲೂ ಈ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದರು, ತಿಳ್ಕೊಂಡಿದ್ರು. ಒಬ್ಬ ಶಾಮೂರು ಶಿವಶಂಕರಪ್ಪನವರು, ಇನ್ನೊಬ್ಬರು HY ಮೇಟಿ. ಅವರು ಈ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡಿರ್ಲಿಕ್ಕೆ ಹತ್ತದ. ಗೆಲ್ಲಲೇಬೇಕಂತ ಅನಿವಾರ್ಯತೆ ಅದ್ರ ಮುಂದೆ. ಯಾಕಂದ್ರೆ ಗ್ಯಾರಂಟಿ ಕೊಟ್ಟು ಎಲ್ಲ ಕೊಟ್ಟು ಜನ ಇವರಿಂದ ದೂರ ಸರಿದಾರ. ಇದೊಂದು ಲಿಟ್ಮಸ್ ಟೆಸ್ಟ್ ಇದ್ದಂಗೆ ಕಾಂಗ್ರೆಸ್ಸಿಗೆ. ಮತ್ತು ಸ್ವತಃ ಅಧಿಕಾರದಲ್ಲಿದ್ದಂಥ ಪಾರ್ಟಿಗೆ ಒಂದಿಷ್ಟು ಅನುಕೂಲಗಳು ಹೆಚ್ಚಿರ್ತಾವೆ. ಯಾಕಂದ್ರೆ ಅಧಿಕಾರಶಾಹಿ ಜನ ವಿಶೇಷವಾಗಿ ಅಧಿಕಾರದಲ್ಲಿದ್ದಂಥ ಪಾರ್ಟಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಹೀಗಾಗಿ ಗೆಲ್ಲುವುದು ಅವ್ರಿಗೆ ಅನಿವಾರ್ಯ. ಆದ್ರೆ ಇದೇ ಕಾಲಕ್ಕೆ BJPಗೂ ಸಹಿತ ಒಂದು ಏನಪ್ಪ ಅಂತಂದ್ರೆ ಅತ್ಯಂತ ನಿರ್ಣಾಯಕ ಹಂತ. ಯಾಕಂದ್ರೆ ಕಾಂಗ್ರೆಸ್ ನಿಜವಾಗಿಯೂ ಗ್ಯಾರಂಟಿ ಇಂದಲೇ ಗೆಲ್ತಾ ಇದೆಯಾ, ಅದನ್ನು ಬಿಟ್ಟು ನಾವು ಅವ್ರನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆನಾ ಅನ್ನುವಂಥ ಪರೀಕ್ಷೆನೇ ಗೊತ್ತಾಗೋದದ. ಯಾಕಂದರೆ ಗ್ಯಾರಂಟಿ ಬಗ್ಗೆ ಸಾಕಷ್ಟು ಟೀಕಾ ಮಾಡ್ತಾ ಇದ್ದಾರೆ BJPಗರು. ತಪ್ಪದ, ಖಜಾನೆ ಖಾಲಿ ಆಗಿದೆ, ಹಾಗೆ ಹೀಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರ ಜನ ಇವ್ರ ಮಾತನ್ನು ನಂಬ್ತಾರ ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಏನಾಗಿದೆಪ್ಪ ಅಂತಂದ್ರೆ, ಬಾಗಲಕೋಟೆಯಲ್ಲೇ ಹಿಂದಿನ ಸಲ ಈ ಚರಂತಿಮಠರು ವೀರಣ್ಣ ಚರಂತಿಮಠ ಅವ್ರ ಸಹೋದರರಿಗೆ ತಿಕ್ಕಾಟಿತ್ತು. ನಾನು ಶಾಸಕ ಅಂತೇಳಿ. ಮತ್ತೇನೋ ವೈಯಕ್ತಿಕ ಕಾರಣಕ್ಕಾಗಿ ಇಬ್ಬರು ನಿಂತ HY ಮೇಟಿ ಅವರು ಹಾದಿಯನ್ನು ಸುಗಮ ಮಾಡಿದರು. ಬಟ್ ಈ ಸಲ ಹಾಗಿಲ್ಲ. ಈ ಸಲ ಇಬ್ಬರು ಒಂದಾಗಿಬಿಟ್ಟಿದ್ದಾರೆ ಚರಂತಿಮಠರವರು. ನಾವು ತಿಕ್ಕಾಡೆ ಕಿತ್ತಾಡೆ ಸೋರುಗಿಂದಲೂ ಒಬ್ಬರಿಗೊಬ್ಬರು ಸಹಕಾರ ಮಾಡ್ಕೊಂಡು ಹೋಗೋಣಪ್ಪ ಅನ್ನುವ ನೆಲೆಗೆ. ಜೊತೆಗೆ BJPಗರು ಹೈಕಮಾಂಡ್ ಸಹಿತ ಅವ್ರಿಗೆ ಮೇಲೆ ಒತ್ತಡ ತಂದ, ಇಲ್ಲ ಈ ಸಲ ಗೆಲ್ಲಬೇಕಾಗಿದೆ, ನೀವು ಒಂದಾಗಬೇಕು. ಹೀಗಾಗಿ ಬಾಗಲಕೋಟೆಯಲ್ಲಿ ಚರಂತಿಮಠರು ಗೆಲ್ಲುವ ಅವಕಾಶಗಳು ಹೆಚ್ಚಾಗಿದ್ದಾವೆ. ಅದೇ ಕಾಲಕ್ಕೆ ಈ ಬಾಗಲಕೋಟೆಯಲ್ಲೇ HY ಮೇಟಿ ಅವರ ಮಗ ಮಲ್ಲಿಕಾರ್ಜುನ ಮತ್ತು ಅವ್ರ ಸಹೋದರಿಯ ಮಧ್ಯನೂ ಈಗ ಟಿಕೆಟ್ಗಾಗಿ ಪೈಪೋಟಿ ನಡೆದು ನಾನು ನಿಲ್ತೀನೋ ಅನ್ನುವಂಥ ಒಂದು ವಾತಾವರಣದ. ಅದಕ್ಕೆ ಈಗ ನಮ್ಮ ಸಿದ್ದರಾಮಯ್ಯನವರು ಅದನ್ನು ಬಗೆಹರಿಸ್ಕೊಂಡಿದ್ದನ್ನು ಗೆಲ್ಲಲೇಬೇಕಂತ ಅನಿವಾರ್ಯತೆಯನ್ನು ಅವರು ತಾವು ತಂದುಕೊಂಡಿದ್ದಾರೆ ಮತ್ತು ತರಲೇಬೇಕಾಗಿದೆ. ಯಾಕಂದ್ರೆ HY ಮೇಟಿ ಅವರು ಅತ್ಯಂತ ಆತ್ಮೀಯರು ನಮ್ಮ ಸಿದ್ದರಾಮಯ್ಯನವರಿಗೆ, ಒಂದೇ ಜಾತಿ ಕುರ್ಬಾಂದವರು. ಹೀಗಾಗಿ ಅವ್ರನ್ನ ಗೆಲ್ಲಿಸಲೇಬೇಕಂತ ಅನಿವಾರ್ಯತೆ ಸಿದ್ದರಾಮಯ್ಯರಿಗೆ ಅಂತ. ಹಾಗಾದರೆ ಅವ್ರ ಮಧ್ಯದಲ್ಲಿ ಹೊಂದಾಣಿಕೆ ಮಾಡ್ಬೋದಾ? ಅವರ ಸಹೋದರಿ ಮಲ್ಲಿಕಾರ್ಜುನವ್ರ ಸಹೋದರಿಯರನ್ನು ಹಿಂಸರಿಸ್ಬೋದಾ ಅಥವಾ ಮಲ್ಲಿಕಾರ್ಜುನ ಸಹೋದರಿ ಕೊಡಬೋದಾ ಅನ್ನುವಂಥ ಎರಡು ಪ್ರಶ್ನೆಗಳು ಸದ್ದಲ್ಲಿದ್ದಾವೆ. ಈಗಾಗಲೇ ಆ ದಿಶೆಯಲ್ಲಿ ಏನೋ ನಿರ್ಧಾರ ಮಾಡಿದ್ದಾರೆ ಅಂತ ಅನಿಸ್ತದೆ ಹೈಕಮಾಂಡ. ಅದರಲ್ಲೂ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಟಿಕೆಟ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಆ ವಲಯದಿಂದ ಮಾತಾಡ್ಕೊಳ್ತಾ ಇದ್ದಾರೆ. ಅವ್ರು ಸಿಕ್ಕರು ಸ್ವಲ್ಪ ಫೈಟ್ ಮಾಡ್ಬೋದು ಈ ಸಲ ಚುನಾವಣೆಯಲ್ಲೇ ಚರಂತಿಮಠರ ಜೊತೆಗೆ. ಯಾಕೆ ಚರಂತಿಮಠರು ಈಗಾಗಲೇ ಬಾಗಲಕೋಟೆಯಲ್ಲಿ ತಮ್ಮದೇ ಆದ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವ್ರ ಜೊತೆಗೆ ಅದರಿಂದ ಅವರಿಂದ RSS ಮತ್ತು BJP ಸಂಘಟಿತವಾಗಿ ಹೋರಾಟ ಮಾಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ ಇವತ್ತು ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯರ ವಿಚಾರಧಾರೆಗೂ RSS ವಿಚಾರಧಾರೆಗೂ ಡೆಡ್ ಅಗೇನ್ಸ್ಟ್. ಹೀಗಾಗಿ ಇದ್ರ ಹೇಗಾದರೂ ಮಾಡಿ ಚರಂತಿಮಠರ ಮೂಲಕ ಗೆಲ್ಲಿಸಲೇಬೇಕು ಅನ್ನೋದು ಹಳ್ಳದಲ್ಲಿ ಇವತ್ತು BJP ಜೊತೆಗೆ RSS ಅಥವಾ ಸಂಘ ಪರಿವಾರದವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಭಾಳ ಕಷ್ಟ ಈ ಸಲ ಬಾಗಲಕೋಟೆಗೆ ಗೆಲ್ಲೋದು. ಕಾಂಗ್ರೆಸ್ಸಿಗೆ ಆದರೂ ಪ್ರಯತ್ನ ಮಾಡ್ತಾ ಇದೆ, ತನ್ನೆಲ್ಲ ಶಕ್ತಿ ಹಚ್ತಾ ಇದೆ. ಕಾರಣ ಒಂದು ಅಧಿಕಾರದಲ್ಲಿದ್ದಾರೆ, ಜೊತೆಗೆ ಗ್ಯಾರಂಟಿ ಅಂತ ಬ್ರಹ್ಮಾಸ್ತ್ರ BJP ಕೈಯಲ್ಲಿ ಈಗಿಲ್ಲ. ನೋಡೋಣ ಆದರೂ ಏನಾಗ್ಬೋದು ಅಂತೇಳಿ. ಇದೇ ಸಮಯದಲ್ಲೇ ನಮ್ಮ ದಾವಣಗೆರೆ ದಕ್ಷಿಣಕ್ಕೂ ಸಹಿತ ಈಗ ಜೋರ್ದಾರ ಟಿಕೆಟ್ ಕಾದಾಟ ನಡೆದ. ಜಮೀರ್ ಅಹಮದ್ ಖಾನ್ ಅವರು ಇಲ್ಲ ಹಿಂದೆ ನಮ್ಮ ಶಾಮೂರು ಶಿವಶಂಕರಪ್ಪನವರು ಇದ್ದಾಗ ಹೇಳಿದರು, ಇಲ್ಲೇ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಒಂದು ಟಿಕೆಟ್ ಕೊಡಬೇಕು ಅಂತೆ. ಅದನ್ನೇ ಡಿಮಾಂಡ್ ಮಾಡ್ತಾ ಇದ್ದಾರೆ. ಆದರೆ ಶಾಮೂರವರ ಸಂತತಿ ಮಲ್ಲಿಕಾರ್ಜುನ ಅವರು ಇಲ್ಲ, ನಮ್ಮ ಮಗ ಸಮರ್ಥಕ ಆಗಬೇಕು ಅಂತ ನಮ್ಮ ಕುಟುಂಬದಾಗ ಆಗಬೇಕು, ಅವ್ರಿಗೆ ಕೊಡ್ರಿ, ಯಾರು ಕೊಡ್ರಿ, ನಮ್ಮ ಕುಟುಂಬದಲ್ಲಿ ಇರಬೇಕು ಅಂತೇಳಿ ಅವರು ಮಿನಿಸ್ಟರ್ ಇದ್ದಾರೆ ಇವತ್ತು ಮಲ್ಲಿಕಾರ್ಜುನ ಅವರು ಬಯಸ್ತಾ ಇದ್ದಾರೆ. ಅದಕ್ಕೆ ಅಲ್ಲಿಯ ಲೋಕಲ್ ಜನ ಆಗಿರ್ಬೋದು, ಕಾಂಗ್ರೆಸ್ನಲ್ಲಿ ಜನ ಆಗಿರ್ಬೋದು, ಎಲ್ಲರೂ ಒಂದೇ ಮನೆಗೆ ಹಾಕ್ರಿ. ಈ ಮಲ್ಲಿಕಾರ್ಜುನ ಹೆಂಡತಿ, ಮಗ ಅಥವಾ ಅಣ್ಣ ತಮ್ಮ ಅವ್ರಿಗೆ ಹಾಕಿ ಕೊಡ್ತೀರಿ, ಬೇರೆ ಟಿಕೆಟ್ ಕೊಡ್ರಿ ಅನ್ನುವಂಥ
ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲೂ. ಅದರಲ್ಲೂ ಅಲ್ಪಸಂಖ್ಯಾತರಿಂದ ಮುಸ್ಲಿಮ್ಸಲ್ಲಿ ಹೆಚ್ಚಿರೋದ್ರಿಂದ ನಮಗೆ ಕೊಡ್ರಪ್ಪ ಅವರೆಲ್ಲ ಕೂಡಿ ಗೆಲ್ಲಿಸುವಂಥ ಮುಸಲ್ಮಾನ್ ಒಂದು ಕ್ಯಾಂಡಿಡೇಟ್ ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಜಮೀರ್ ಅಹಮದ್ ಖಾನ್ ಅವರು ಅದು ಬೆನ್ನತ್ತಿ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೇ ಸ್ಥಿತಿ ಬಿ ಜೆ ಪಿಯಲ್ಲಿಲ್ಲ. ಬಿ ಜೆ ಪಿಯಲ್ಲಿಯೂ ಸಹಿತ ಒಗ್ಗಟ್ಟಿಲ್ಲ, ಒಬ್ಬರು ನಿಲ್ಲಿಸ್ಬೇಕು ಅಂತೇಳಿ. ಯಾಕಂದರೆ ಅಲ್ಲೂ ಎರಡಿದ್ದಾರೆ, ಒಂದು ಸಿದ್ದೇಶ್ವರಪ್ಪನ ಅಂದ, ಇನ್ನೊಂದು ಕಡೆ ಯಡಿಯೂರಪ್ಪನವ್ರ ಶಿಷ್ಯ, ನಿಮಗೆ ಗೊತ್ತದೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಇದ್ದಂಥವ್ರು ಯಾರು, ಯಡಿಯೂರಪ್ಪನವರ ಶಿಷ್ಯ ರೇಣುಕಾಚಾರ್ಯ. ರೇಣುಕಾಚಾರ್ಯ ಅವರು ಇಲ್ಲ ನಾಮದ ನಿಲ್ಲಬೇಕು ಅಂತ, ಅವರು ಸಿದ್ದೇಶ್ವರವರು ನಾಮದ ನಿಲ್ಲಬೇಕಂತ. ಇವರಿಬ್ಬರು ನನಗೆ ಹೊಂದಾಣಿಕೆ ಮಾಡಿಸೋದು ಈಗ ಕಷ್ಟ ಆಗಿಬಿಟ್ಟದ. ಯಾಕೆಂತಂದ್ರೆ ಇಲ್ಲೇ ಕಾಂಗ್ರೆಸ್ನಲ್ಲೂ ಸಹಿತ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಮುಸ್ಲಿಮಿಗೆ ಕೊಡಬೇಕನ್ನೋ ಕಾರಣಕ್ಕಾಗಿ ಅಲ್ಲಿ ಒಡಕದ. ಇದು ಲಾಭ ಮಾಡ್ಕೊಳ್ಳೋ ಸಲುವಾಗಿ ಸಿದ್ದೇಶ್ವರ ಅವರನ್ನು ಮತ್ತು ಅದೇ ಕಾಲಕ್ಕೆ ನಮ್ಮ ರೇಣುಕಾಚಾರ್ಯ ಅವರನ್ನು ಇಬ್ಬರಿಗೂ ಬೇಕಂತ ಒಬ್ಬ ಕ್ಯಾಂಡಿಡೇಟ್ ಕೊಡೋದಿಲ್ಲ, ಇಬ್ಬರಿಗೂ ಬೇಡ ಅಂತ ಒಬ್ಬರು OBC ಕ್ಯಾಂಡಿಡೇಟ್ ಕೊಡಬೇಕು ಅನ್ನುವಂಥ ಮಾತನ್ನು ಒಂದು ಕೋರ್ ಕಮಿಟಿ ಮೀಟಿಂಗ್ದಲ್ಲಿ ಸದಾನಂದ ಗೌಡರು ಹೇಳ್ಯಾರ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಇಬ್ಬರಿಗೂ ಬೇಕಾದವ್ರು ಆಗ್ಬೇಕು, ಇಲ್ಲ ಬೇಡ ಅಂತವ್ರು ನಿಲ್ಲಿಸ್ಬೇಕಿಲ್ಲೇ ಅನ್ನುವಂಥ ಮಾತು ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಬಿ ಜೆ ಪಿಯೂ ಸಹಿತ ಒಡೆದ ಮನೆ ಆಗ್ಯದ. ಇಲ್ಲೇ ದಾವಣಗೆರೆಯಲ್ಲೇ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಒಡೆದ ಮನೆ ಆಗ್ಯದ. ಇದರ ಬೆನಿಫಿಟ್ ಯಾರು ತೊಗೋಬೋದು, ಇದು ಹೊಸ ಚಿಂತನೆ ಶುರುವಾಗ್ಯದ. ಯಾಕಂದ್ರೆ ಈಗ ಮಲ್ಲಿಕಾರ್ಜುನ ಟಿಕೆಟ್ ಕೊಟ್ಟರೆ ಸಹಜವಾಗಿ ಮುಸ್ಲಿಂ ಕ್ಯಾಂಡಿಡೇಟ್ ಅವರು ವಿರೋಧ ಮಾಡ್ಬೋದು, ನಮ್ಗೆ ಕೊಟ್ಟಿಲ್ಲ ಸಪೋರ್ಟ್ ಮಾಡ್ದೆ ಹೋಗ್ಬೋದು. ಅದೇ ಕಾಲ ಈ ಭಾಗದಲ್ಲಿ ನಮ್ಮ ಬಾಗಲಕೋಟೆಯಲ್ಲೇ ಇಲ್ಲೂ ಮಲ್ಲಿಕಾರ್ಜುನ ಟಿಕೆಟ್ ಕೊಡೋದೇ ಹೋದ್ರೆ ಅವನ ಸಹೋದರಿಯ ಬೆಂಬಲಿಗರಾಗಿ ಅವನಿಗೆ ಸಪೋರ್ಟ್ ಮಾಡೋದು ಹೋಗ್ಬೋದು. ಮತ್ತು ಇನ್ನೊಂದು ಏನಪ್ಪ ಅದು ಪ್ಲಸ್ ಪಾಯಿಂಟ್ ಏನಾಗಿದೆ ಇಲ್ಲಿ ಬಾಗಲಕೋಟೆ ಒಳಗಂದ್ರೆ ನಮ್ಮ ಚರಂತಿ ವೀರಣ್ಣವರು ಮತ್ತು ಅವ್ರ ಸಹೋದರ ಮಲ್ಲಿಕಾರ್ಜುನ ಅವರು ಇಬ್ಬರಲ್ಲಿ ಇವತ್ತು ಒಂದು ಫೆವಿಕಾಲ್ ಫ್ರೆಂಡ್ಶಿಪ್ ಬಂದುಬಿಟ್ಟದ, ಅಂಥಮಕ್ಕೆ ಬಂದುಬಿಟ್ಟದ. ಹೀಗಾಗಿ ಅವ್ರು ಗೆಲ್ಲು ಹೋಪ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇವೆರಡೂ ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬರೋದು ಕಷ್ಟ ಸಾಧ್ಯ ಏನು ಅಂತ ಅನ್ನಿಸ್ಲಿಕ್ಕತ್ತಾರೆ. ಆದರೆ ಹೆಚ್ಚಿಗೆ ದಾವಣಗೆರೆಯಲ್ಲಿ ನಮ್ಮ ಶ್ಯಾಮೂರು ಶಿವಶಂಕರಪ್ಪನವ್ರ ಸಂತತಿ ಕೊಟ್ಟರೆ ಆಯ್ಕೆ ಆಗ್ಬೋದು ಅನ್ನೋದು ಅಲ್ಲಿ ಜನ ಮಾತಾಡಿಕೊಳ್ಳುವಂಥದ್ದು. ಯಾಕಂದರೆ ವಿಶೇಷವಾಗಿ ಸತ್ತ ಶ್ಯಾಮೂರು ಶಿವಶಂಕರಪ್ಪನವರು ವಿಶೇಷ ಜನಮನವನ್ನು ಗೆಲ್ಲುವಲ್ಲಿ ಭಾಳ ಸಮರ್ಥಿರ್ತಾರೆ ಅನ್ನುವಂಥ ಮಾತುಗಳು ನಾವು ಮೇಲೆ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಯಾವ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಸಕ ಆಗಿರ್ಬೋದು, ಅದು MP ಆಗಿರ್ಬೋದು, ಸೋತ್ರ ಅವ್ರ ಸಂಬಂಧಿಕರು, ಅವ್ರ ಮಕ್ಕಳು ಅಥವಾ ಮೊಮ್ಮಕ್ಕಳು ಅಂತ ನಿಂತರ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಇದ್ದಿದ್ದು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಶ್ಯಾಮೂರು ಶಿವಶಂಕರಪ್ಪನವರು ತಮ್ಮ ಸಂತತಿ ಕೊಡಲಿ ಅನ್ನುವಂಗೆ ಅವ್ರು ಏನು ಹೇಳಿಲ್ಲ ಹೇಳಿ ಇವತ್ತು. ಆದರೆ ಅವ್ರ ಮಗ ಮಲ್ಲಿಕಾರ್ಜುನವರು ನಮಗೆ ಟಿಕೆಟ್ ಬೇಕು ಅಂತ ಇದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರಗಳು ಎರಡೂ ಪಕ್ಷಗಳು ಇಂಪಾರ್ಟೆಂಟ್ ಅಲ್ಲ. ಬಿ ಜೆ ಪಿಗೂ ಸಹಿತ ಭಾಳ ಇಂಪಾರ್ಟೆಂಟ್ ಬಾಗಲಕೋಟೆಯಲ್ಲೇ ಇವತ್ತಿಗೂ ಸಹಿತ ಅಲ್ಲೇ ಚರಂತಿ ಮಠದ ಒಂದು ಪ್ರಭಾವನೆ ಆಯಿತು. ಅದೇ ಕಾಲಕ್ಕೆ ನಮ್ಮ RSS ಅದು ಹಿಡಿತಾ ಇತ್ತು, ಸಂಘ ಪರಿವಾರ ಹಿಡಿತಾ ಇತ್ತು, ಸಾಕಷ್ಟು ಅದ. ಹೀಗಾಗಿ ಮೇಟಿ ಅವರು ಏನೋ ಅವರಲ್ಲೇ ತಿಕ್ಕಾಡದಿಂದ ಲಾಸ್ಟ್ ಅಂದರೆ ಗೆದ್ದಿದ್ರು ಅಂತೇಳಿ. ಆದರೂ ಇಲ್ಲಿ ಮೇಟಿ ಅವರು ತಿಳ್ಕೊಂಡಿದ್ದಾರೆ ಅದು ಪ್ರಭಾವ ಆಗ್ಬೋದೇನೋ ಇನ್ನುಳಿದ OBC ಜನರಲ್ಲೇ ಅನ್ನುವಂಥ ಮಾತುಗಳು ಹೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಇಲ್ಲೇ ಶ್ಯಾಮೂರು ಶಿವಶಂಕರಪ್ಪನವ್ರು ಹೋಗಿದ್ದಾರೆ, ಇಲ್ಲೇ ಮೇಟಿ ಅವ್ರು ಹೋಗಿದ್ದಾರೆ. ಅವರವರ ಆಯಾ ಕ್ಷೇತ್ರದಾಗ ಪ್ರಭಾವಿ ಆಗ್ಬೋದಾ, ಜನ ಇನ್ನೂ ತಮ್ಮ ಹಿಂದಿನ ಏನು ಪಾರಂಪರಿಕ ಮತಗಳು ಹಾಕ್ಕೊಂಡು ಹೋಗ್ಬೋದಾ, ಅದನ್ನು ಮೀರಿ ಮತ್ತೇನದು ಹೊಸದನ್ನು ಹುಡುಕ್ಬೋದಾ ಅನ್ನೋ ಸಹ ಚರ್ಚೆಗಳಿದ್ದಾವೆ. ಆದರೆ ಈಗಿನ ಮಟ್ಟಿಗೆ ಬಾಗಲಕೋಟೆಯಲ್ಲಿ ವಿಶೇಷವಾಗಿ ಮಲ್ಲಿಕಾರ್ಜುನ ಮೇಟಿ ಅವರಿಗೆ ಟಿಕೆಟ್ ಸಿಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ನಮ್ಮ ಕಾಂಗ್ರೆಸ್ನಿಂದ BJPಯಂತೂ ಈಗಾಗಲೇ ಚರಂತಿ ಮಠರು ಇಬ್ಬರಲ್ಲಿ ಒಬ್ಬರು ವಿಶೇಷವಾಗಿ ವೀರಣ್ಣವ್ರು ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇನ್ನು ದಾವಣಗೆರೆಯಲ್ಲಿ ಮೋಸ್ಟ್ಲಿ ಈ ನಮ್ಮ ಶ್ಯಾಮೂರು ಶಿವಶಂಕರಪ್ಪನವ್ರ ಸಂತತಿಗೆ ಟಿಕೆಟ್ ಕೊಡ್ಬೋದು ಅನ್ನುವಂಥ ಮಾತುಗಳಿದ್ದಾವೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ, ನೋಡ್ಬೇಕಾಗಿದೆ. ಮುಸ್ಲಿಮ್ಸ್ ಓಟ್ಸು ಸಾಕಷ್ಟು ಇದಾವಲ್ಲ. ಹೀಗಾಗಿ ಎಲ್ಲ ವಿಚಾರ ಮಾಡಿ ಹೆಜ್ಜೆ ಇಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಏನೋ ಆಗಲಿ ಎರಡೂ ಪಕ್ಷಗಳಿಗೆ ಬಹಳ ಮಹತ್ವದ್ದು. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಈ ನೆಲಗಟ್ಟಲ್ಲಿ ಹೊಸ ಸ್ಟ್ರಾಟಜಿ, ಗೆಲ್ಲುವ ಸ್ಟ್ರಾಟಜಿ ಎರಡೂ ಪಕ್ಷಗಳು ಮಾಡ್ತಾರೆ ಅನ್ನೋದು ಎರಡು ಮಾತಿನ ಮೂಲದೊಬ್ಬರು ಇದ್ದಾರೆ. JDS ಅವರು ಕಣ್ಣಿಟ್ಟಿದ್ದಾರೆ. ನಿರ್ಣಾಯಕ ಡೆವಲಪ್ಮೆಂಟ್ ಅಂತ ಹೇಳ್ತಾ ಎರಡೂ ಕ್ಷೇತ್ರಗಳಲ್ಲಿ ಯಾರು ನಿಲ್ಬೋದು BJPಯಿಂದ ಕಾಂಗ್ರೆಸ್ನಿಂದ ಒಂದೆರಡು ದಿನ ಎಲ್ಲ ಖುಲ್ಲಾ ನಿಮಿಷ ಅದನ್ನು ಮಾತಾಡೋದು ಅಂತ ಹೇಳ್ತಾ
ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧ ದೇಶ ತರಮ ಸತ್ಯ ಕೈಗಳಲ್ಲಿ ವಂದನೆಗಳು.